ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇದು ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆವಾಗಲೇ ಅವರು ಉಳ್ಸೇವೆ ಮಾಡೋಕ್ಕೆ ಹೋಗಿದ್ದಾರೆ ಆಲ್ರೆಡಿ. ನಾವಿವಾಗ ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನದ ಹತ್ರ ರೆಡಿಯಾಗಿ ಹೋಗಬೇಕು. ಸೊ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ನಿನ್ನೆ ಎಲ್ಲ ವಿಡಿಯೋ ನೋಡಿರೋರು ದಯವಿಟ್ಟು ಒಂದು ಕಮೆಂಟ್ ಬಿಸಾಕ್ಬಿಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು 3ನೇ ದಿನದ ವ್ಲಾಗ್ ಇದು. ಸೊ ಇವತ್ತು ಲಾಸ್ಟ್ ಡೇ. ಇವತ್ತು ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಹೇಗಿರುತ್ತೆ ನನ್ನ ವಿಡಿಯೋ ಅಂತ ಕೊನೆವರೆಗೂ ನೋಡಿ. ಬನ್ನಿ, ಫ್ರೆಶ್ ಅಪ್ ಆಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವ್ರು ಆಲ್ರೆಡಿ ಉಳ್ಸೇವೆ ಮಾಡೋಕ್ಕೆ ಹೋಗಿದ್ದಾರೆ. ಆ ಜಾಗಕ್ಕೆ ಹೋಗೋಣ ಇವಾಗ. ಮಾಡ್ಕೊಳ್ಳಿ. ಎಷ್ಟೊಂದು ದಿನದಿಂದ ಪ್ಲ್ಯಾನ್ ಹಾಕಿ ಕ್ಯಾನ್ಸಲ್ ಆಗಿ ಇವಾಗ ಕೊನೆಗೂ ಮಾದಪ್ಪನ ಬೆಟ್ಟಕ್ಕೆ ಬರೋ ಅವಕಾಶ ಸಿಕ್ತು. ಏನಕ್ಕಪ್ಪ ಅಂತಂದರೆ ಇವ್ರದ್ದೊಂದು ಅರ್ಕೆ ಇತ್ತು. ಪಾಪು ಆಗೋಷ್ಟರಲ್ಲಿ ನಾನು ಉಳ್ಸೇವೆ ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ 1 ಪಾಯಿಂಟೆಡ್ ನಾವು ಬಂದಿದ್ವಿ. ಸೊ ಇವರು ಉಳ್ಸೇವೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನೀವೆಲ್ಲ ರೆಡಿ ಆಗಿರಿ ಅಂತ ಹೇಳಿಬಿಟ್ಟು ಹೋಗಿದ್ರು. ಅಷ್ಟರಲ್ಲಿ ನಾವು ರೆಡಿ ಆಗಿದ್ದೀವಾ ಇಲ್ವಾ ಅಂತ ನೋಡೋಣ ಬನ್ನಿ. ಉಳ್ಸೇವೆ ಮಾಡೋ ಸ್ಪಾಟಿಗೆ ನಾವು ಹೋಗಿರಲಿಲ್ಲ. ವೀಡಿಯೋ ಮಾಡಿಕೊಂಡು ಬ್ಲಾಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ವಿ. ಬಟ್ ಅವ್ರು ಹಾಗೆ ಮಾಡಿಕೊಂಡು ಆಲ್ರೆಡಿ ಬಂದರು. ಅವರು ಸ್ನಾನ ಮಾಡ್ಕೊಂಡು ರೆಡಿ ಆದರು. ನಾನಂತೂ ರೆಡಿಯಾಗಿ ಈಗ ಎಲ್ಲರೂ ರೆಡಿ ಆಗಿದ್ದೀವಿ. ಇವಾಗ ರೂಮ್ ಚೆಕ್ಔಟ್ ಮಾಡಬೇಕು. ಬನ್ನಿ ಎಲ್ಲ. ಹೇಗೆ ಕಾಣಿಸ್ತಿದ್ದೀನಿ ನಾನು? ಚೆಕ್ಔಟ್ ಮಾಡಿದ್ವಿ ರೂಮ್ನ. ಇವಾಗ ಕಾರ್ ಹತ್ರ ಹೋಗಿ ಕಾರ್ ಲಗೇಜ್ ಎಲ್ಲ ಇಳಿಸ್ಬಿಟ್ಟು ನಾವು ಹೊರಡಬೇಕು. ಅಯ್ಯೋ, ರಾತ್ರಿನೂ ತಗೊಂಡ್ರಲ್ಲ ಮುರ್ಕಳೆ. ಕೇಳ್ತಾ ಹುಷಾರ. ಇದೇ ನೋಡಿ, ಕೊಳ ಮಾಡಿದ್ದಾರೆ ಸ್ನಾನ ಮಾಡೋರಿಗೆ. ಗಂಡ ಎಲ್ಲ ಹೋಗ್ತಿದ್ದಾರೆ ಈಗ. ಓಯ್, ಅಂತರ್ಗಂಗೆ ಮೂಲ. ಪಾವು ಇಷ್ಟು ಚೆನ್ನಾಗಿದೆ ಇಲ್ಲಿ. ಬನ್ನಿ, ಹೋಗ್ಬೋದು ಕಾಣಂತೆ. ಅದೇ ಬಂದಿದೆ ನೀರಲ್ಲಿ. ಅಜಿ, ನೀವು ಹಂಗೆ ಬರ್ಬೇಕಲ್ವಾ ಆ ಕಡೆಯಿಂದ? ಬಂದ್ರೋ? ಸರಿ ಸರಿ. ಹಂಗ್ತಾ ಇರ್ತಾವ ಕೆಲಸ ಮಾಡೋರ್ಗೆ. ಹಂಗೆ ಇನ್ಸರ್ಟ್ ಮಾಡಿದ್ರೆ ಅದೇ ಮಾದಪ್ಪ ಇದು ನೀವು ಪ್ರಸಾದ ಆಗ್ತೀರಾ? ಫೋನ್ ಏನಕ್ಕ ದಾರ ಕಟ್ಟಿಸ್ಕೊಳ್ತಾಳಂತೆ. ಅಲ್ಲೇ ತಗೊಂಡಿದ್ದ ದಾರ ಅವಳಿಗೆ. ನೀನ್ ಹೆಂಡತಿ ಕಣೋ, ನೀನ್ ಹೆಂಡತಿ ದಾರ ಕಟ್ಟಿಸ್ಕೊತಾಳಂತೆ. ಸಾವು ನೋಡಿ ಗೈಸ್, ಕಾಣಿಸ್ತಿದ್ಯಾ? ಅದು ಹತ್ತು ಬರೋಷ್ಟಾಗಿ ತುಂಬಾನೇ ಸುಸ್ತಾಗೋಯ್ತು. ಕಾಫಿ ಇಲ್ಲೇ. ಮೈ ಪಕ್ಕದ ಕಾರಲ್ಲಿ ಹಾಕೊಂಡಿದ್ದೆ ದೇವಸ್ಥಾನ ಕೂತ ನೋಡು. ಹಂಗೆ ಕೂಡ ಆಗ್ಬಿಡದ ಫ್ಲೈಟ್ ಆರಾಮ ಕೂಡ ಹೋಗ್ಬೋದು. ಅಪ್ಪಕ್ಕಿ ಅಪ್ಪಿಳ್ದು ಈಗ ದೇವಸ್ಥಾನಕ್ಕೆ ಅಲ್ಲ ಮತ್ತೆ ದರ್ಶನ ಬರೋದಕ್ಕೆ ಕಾಯ್ತಾ ಇಲ್ಲ ಪಪ್ಪಚ್ಚಿ. ಅಯ್ಯೋ ನಾನು ಕರ್ಕೊಂಡು ಹೋಗ್ತೀನಿ.
ಎಣ್ಣೆಯಿಂದ ಒಂಚೂರು ಇಟ್ಕೊಂಡು ಇಲ್ಲ ಎಣ್ಣೆ ನಿನ್ ಗಂಡ ಇಲ್ವಾ ಮುಚ್ಕೊಂಡ್ ಬಾರೆ. ಮತ್ತೆ ಈಗ ಯಾಕೆ ಬಂದಿದ್ದೀರಾ ನಾನ್ ನಿನ್ನ ಹತ್ರ ಬಂದಿದ್ದಿಲ್ಲ ನಾನು. ನೋಡಿ ಬಿಟ್ಬಿಟ್ಟು ಹೆಂಗ್ ಹೋಗ್ತಿದ್ದಾರೆ ತ್ರಿಮೂರ್ತಿಗಳು. ಅದಕ್ಕೆ ನಮ್ಮ ಅಪ್ಪನ ನಾನು ಸೇಫ್ಟಿ ಏನ್ನ ಆದ್ರೂ ನೆನ್ನೆ ನಾವು ಕಾಮಿಡಿ ಮಾಡಿದ್ರಲ್ಲ ಅವರೆಲ್ಲ ವಿಡಿಯೋ ಮಾಡ್ಕೋಬೇಕಿತ್ತು ಸುಮ್ಮನೆ. ಅದೇ ನೆನ್ನೆ ಅಜ್ಜಿ ಅವ್ರ ಹತ್ರ ಎಲ್ಲ ಮಾಡಿದ್ರಲ್ಲ ದರ್ಶನಕ್ಕೆ ಹೋಗ್ಬೇಕಾದ್ರೆ. ಅಯ್ಯೋ ಏ ಅಲ್ಲಿ ಇಷ್ಟುದ್ದಕ್ಕೆ 20 ರೂಪಾಯಿ ಒಂದು ಪೀಸ್ ಒಂದು ಮಾರು ಬೆಳೀತಿದೆ ನಮ್ಮ ಮನೇಲಿ. ಕೊನೆಯದಾಗಿ ಮಾದಪ್ಪನ ದರ್ಶನ ಬಟ್ ಒಳಗಡೆ ಹೋಗಲ್ಲ, ಹೊರಗಡೆಯಿಂದನೇ. ಇವಾಗ ಕಾಫಿ ಕುಡಿಯೋಕ್ಕೆ ಅಂತ ಬಂದಿದ್ದು. ಮಾದಪ್ಪನ ದರ್ಶನ ಕಷ್ಟನೋ ಸುಖನೋ ಅಂದ್ಬಿಟ್ಟು ರಾತ್ರಿನೇ ಮಾಡ್ಕೊಂಡ್ಬಿಟ್ವಿ. ಪ್ರಸಾದ ಎಲ್ಲ ತಗೊಂಡು ಇವಾಗ ಇಲ್ಲೇನೋ ಇದೆ, ಇಲ್ಲಿ ಎಷ್ಟೊಂದು ಜನ ಇದ್ದಾರೆ, ನೋಡೋಣ ಬನ್ನಿ ಏನು ಅಂತ. ಏನು ಇಲ್ಲಿ ಸ್ಟಾರ್ಟ್ ಆಗಿಲ್ಲ ಅನ್ಕೋತೀನಿ. ರಾಕೇಶ್ ಬಿಗ್ ಬಾಸ್ ಓ ರಾಕೇಶ್ ಬಂದಿದ್ದಾರೆ, ಬಿಗ್ ಬಾಸ್ ಅಲ್ಲಿ ಬಂದಿದ್ದಾರಲ್ಲ ಅವರು. ಮೇ ಬಿ ಶೂಟಿಂಗ್ ನಡೀತಿರ್ಬೇಕಲ್ವಾ. ರಾಕೇಶ್ ಯಾರು ಅಂದರೆ ಬಿಗ್ ಬಾಸಿಗೆ ಬಂದಿದ್ರು ಅಮ್ಮ. ಹಳೆ ಇರೋ ಸಾರಿ ಇವರಲ್ವಾ? ಹಾಂ ಅಲ್ಲಿ ವೈಟ್. ಓಕೆ 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 ಅಲ್ಲಿ ಶೂಟಿಂಗ್ ನಡೀತಿದೆ ಬಟ್ ವಿಡಿಯೋ ಮಾಡಬಾರ್ದಂತೆ. ಪಾಪ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಅದಕ್ಕೋಸ್ಕರ ಅವ್ರು ಕಂಟಿನ್ಯೂ ಮಾಡಲಿ, ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಏನಕ್ಕೆ ಫೈನಲ್ ಚೆಕ್ಔಟ್ ಆಗಿ ಇವಾಗ ಹೊರಡ್ತಾ ಇದೀವಿ. ಏನೂ ಇಲ್ಲ, ಜಸ್ಟ್ ಇವಾಗ ಕಾರ್ ನಿಲ್ಸೋದು. ಓ ಆಟ ಸಾಮಾನು ತೊಗೊಳ್ಬೇಕಲ್ವಾ, ಟಿಫನ್ ಮಾಡಿ ನನ್ನ ಮಕ್ಕಳು ಕೇಳಿದ್ದಾರೆ ಆಟ ಸಾಮಾನುಗಳು, ಅವ್ರಿಗೆ ಆಟ ಸಾಮಾನುಗಳು ತಗೊಂಡು ಇವಾಗ ಹೊರಡೋದು ಅಷ್ಟೇ ಕೆಲಸ, ಇನ್ನೇನು ಇಲ್ಲ. ಮುಗುರ್ಗೋಣ ಆಗಲ್ಲ ಇಲ್ವಾ, ಟೈಮ್ ಅಲ್ಲ 11:30 ನಡಿ ಬಿಡಿ, ಇವತ್ತು ತಿಂಗಳಲ್ಲಿ ಹೋಗಿದ್ವಲ್ಲ. ಅಯ್ಯಪ್ಪ ಇಲ್ಲಿಂದ ಇಲ್ಲಿಗೆ ಇಳಿಬೇಕು ಅಂದರೆ ಕೈ ಕಾಲೆಲ್ಲ ನೋವು ಬರುತ್ತೆ ಅಷ್ಟೇ. ಅಲ್ಲಿಗೆ ಹೋದ್ರು ಎಲ್ರೂ. ಅಯ್ಯೋ ದೋಸೆ ಐಟಮ್ ಅಲ್ಲೇ ಕುತ್ಕೊಳ್ಳಿ ಆಗತ್ತೆ. ಟ್ರಯಲ್ ವಡೆ ಟ್ರೈ ಮಾಡ್ತಾರಲ್ವಾ. ಸ್ವಲ್ಪ ಬಿಸ್ತಿರೋಲ್ಲ ಥ್ಯಾಂಕ್ ಯು. ಮಾಡ್ಕೊಳ್ಳೋದು ಮುಂಜು ಸ್ವಲ್ಪ ಬಿಸ್ತಿರೋಲ್ಲ. ಅಯ್ಯೋ ದೇವ್ರೇ, ಏನ್ರಿ ಇನ್ನು ಊಟನೇ ಮಾಡಿಲ್ಲ, ತಿಂದಿಲ್ಲ ಆಗ ಕೇಳ್ತಾ ಇದ್ದೀರಾ ಹೋಗ್ರಿ. ಇಷ್ಟ ಆಗ್ಬೇಕಾದ್ರೆ ಅಲ್ಲೋ ಎಷ್ಟು ಒಂದ್ಸಲ ಹೇಳಿಲ್ಲ ಅರ್ಥ ಮಾಡ್ಕೋಬೇಕು. ವೇಟರ್ಸ್ ನಮಗೆ ನಮ್ಮ ಜೊತೆನೇ ಊಟ ಕೂತ್ಕೊಬಿಟ್ರು. ವೇಟರ್ ಯಾಕಪ್ಪ ವೇಟರ್ ನಮ್ಮ ಜೊತೆನೇ ಊಟ ಕೂತ್ಕೊಬಿಟ್ಟೆ ಇಬ್ರು. ಬೆಳಗ್ಗೆ ಏನು ಮಾಡಿಲ್ಲಮ್ಮ. ಓಯ್ ವೇಟರ್ನ ಪಕ್ಕಕ್ಕೆ ಕುಣಿಸ್ಕೊಬಿಟ್ಟೆ.
ವೆಯ್ಟರು ಅಂಟಮ್ಮ ಇದ್ದಂಗೆ ಸಮಾನತೆ. ಊಟ ಎಲ್ಲ ಮುಗೀತು. ಊಟ ಮುಗ್ದು ಇವಾಗ ಹೊರಡ್ತಾ ಇದೀವಿ. ಅಪ್ಪ ಹೊಟ್ಟೆ ಲೋಡ್ ಓವರ್ ಲೋಡ್ ಆಗೋಯ್ತು. ಹಾ ಮಾದಪ್ಪ ಕಾಣಿಸ್ತೈತೆ ಅಲ್ಲಿ 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 ಅಲ್ಲಿ. ಕೆಳಗಿನ ಜಲ ನೋಡ್ಬೇಕೈತಿ ನಾವು ಸಕ್ಕದಾಗಿತ್ತು. ಇಲ್ಲ ಅದ್ರ ಒಬ್ಬರಿಗೆ ಫಸ್ಟು ಬನ್ನಿ ಬೈ ಬರ್ರಿ. ದಯವಿಟ್ಟು ಇಬ್ರು ಫೋನ್ ಒಳಗೆ ಇಟ್ಬಿಟ್ರೆ ನಮ್ಗೆ ನೆಮ್ಮದಿ. ದಯವಿಟ್ಟು ಇಬ್ಬರು ನೀವಿಬ್ರು ಫೋನ್ ಒಳಗೆ ಇಟ್ಬಿಟ್ರೆ ನೆಮ್ಮದಿ ನಮ್ಗೆ ಹೇಳ್ರಿ. ನಾವೇನಾದ್ರೂ ಮಾಡಿದ್ವ ನಿಮ್ಗೆ? ಏನು ಮಾಡೋದು? ಹಾಕಿ ತಿನ್ಕೊ ಹೋಯ್ತದೆ ಅಷ್ಟೇ. ನಿಮ್ ಗಂಡ ಇಲ್ಲ ಬಾರ ಬಿಸಿಲಲ್ಲಿ ನಿಂತಿದೀವಿ. ಇಲ್ಲ ದುಡ್ಡು ಕೊಡ್ಬಾರ್ದಲ್ಲ. ವಿಡಿಯೋ ಹಂಗೆ ಹಾಕ್ತೀನಿ. 5 ಗಂಟೆ ಆಯ್ತು ಅವತ್ತಿಗೆ ಕಾಳು ಬಿಡ್ತಾ ಇದ್ದ ನಿಲ್ಸ್ಬಿಟ್ಟು ತಗೊಂಡು ನೀವು ಕಾರ ಕೂತ್ಕೊಳ್ಳಿ. ನೀವು ಕಾರ ಕೂತ್ಕೊಳ್ಳಿ. ಅಯ್ಯೋ ಸ್ಮೆಲ್ಲು ಕಣೋ, ಬಾರ ಬೇಗ ಸ್ಮೆಲ್ಲು. ಅಮ್ಮಂಗೆ ಯಾವ್ದು ಫೋನ್ ಮಾಡಿ ಈಗಲೇ ನೆಟ್ವರ್ಕ್ ಇದ್ದಂಗೆ. ಅಮ್ಮ ಈಗ ಹೊಡ್ತಿದ್ದೀವಿ, ಒಂದು 5 ಗಂಟೆ ಆಯ್ತು. ಹಿಂಗೆ ನಿಮ್ಮ ಅಂಗಡಿ ಅಣ್ಣ ಅಲ್ಲಿ ಹೇಳ್ಕೊತ ಅಂಗಡಿ ತಗೋ. ನಂಗೆ ಹಿಂಗೆ ಕರ್ಕೊತೀವಿ ಯಾವ್ದು ಇಲ್ಲ ಇಲ್ಲ ನಡಿ ಇನ್ನೂ ಹೋಯ್ತಾ ಮುಂದೆ ಹೇಳಿ. ಅವ್ರು ರೆಡಿಯಾಗಿ ಹೋಗ್ತಿಲ್ಲ. ನೀವು 3 ಜನ ಗಂಡಸ್ ಹಿಡಿದ್ಬಿಟ್ಟು ಆಟ ಸಾಮಾನು ಏನ್ ಬೇಕು ತಗೊಂಡು ಹತ್ರಿ. ಉಗೇ ಮಾದಪ್ಪ, ಉಗೇ ಮಾತ್ಮಲಯ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಎಲ್ಲ ಏನ್ ಎಲ್ಲ ಓಂ ಶಕ್ತಿ ಅವರೆಲ್ಲ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಲೆಫ್ಟ್ ಉಗೇ ಮಾದಪ್ಪ, ಉಗೇ ಉಗೇ ಆಂಟಿ ಒಂದು ಉಗಾಕೆ. ನೆನ್ನೆ ಹಿಂಗೆ ಕಣ್ರಿ, ನಮ್ಮ ಮಕ್ಕಳಿಗೆ ಆಟ ಸಾಮಾನು ತಗೊಂಡ್ ಬರೋದಕ್ಕೆ ಹೋಗ್ತಿದೀವಿ. ಐ ಮೀನ್ ಟಾಯ್ಸ್. ಆಟ ಸಾಮಾನು ತಗೋಬೇಕು. ಅದಕ್ಕೋಸ್ಕರ ಆಟ ಸಾಮಾನು ತಗೋಣ ಅಂತ ಬಂದ್ವಿ. 100 ರೂಪಾಯಿ ತಗೊಳ್ಳಿವೆಲ್ಲ. ಇದೆಷ್ಟು? ಇವೆಲ್ಲ ಯಾವುದೇ ತಗೊಂಡು 100 ರೂಪಾಯಿ. ಯಾವ್ದು ತಗೊಳ್ಳಿ? ಇಷ್ಟೊಂದು ಡಾಲ್ಸ್ ಇದೆಯಲ್ಲ, ಯಾವ್ದು ತಗೊಳ್ರಿ ರೀ? ಯಾವ್ದು ತಗೊಳ್ಳಿ? ಇದಾ? ನಿನ್ನ ಸೆಲೆಕ್ಷನ್ ಮಾಡಿದ್ದೀನಿ. ತಗೋದ್ರು ಶೋಗಾರ ಮಡಿಕೋದು. ಶೋಗ್ ಮಡಿಕೋದು. ಅವಳಿಗೆ ಆಟ ಆಡೋ ಅಂಥದ್ದು ಏನಾದ್ರು ತಗೋಬಿಡಿ. ನೋಡಿ ರಿಮೋಟ್ ಕಾರ್ ಇದೆ, ಕಮ್ಮಿ ಕೊಡು 100. ಬೇಕಾದ್ರೆ ಕಮ್ಮಿ ಹಾಕೊಡಿ. ನೋಡ್ದು ಸಂದೆ ಇದೆ ರಿಮೋಟ್. ಏನ್ ತಗೊಂಡೆ? ಯಾವುದು? ಅವ್ರು ಹೆಲಿಕಾಪ್ಟರ್ ಬೇಕು ಅನ್ನೋ. ಅಣ್ಣ ಈ ಥರದ್ದು ಕೊಡಿ. ಸೊ ಡಾಲ್ ತಗೊಂಡ್ವಿ. ಶೋಗ್ ಇಡೋದ ಮಗು ಆಟ ಆಡಕ್ ಕೊಡೋದ ಗೊತ್ತಿಲ್ಲ. ಹಿಂದೆ ಇಡ್ಬೇಕಾ? ಹಂಗೆ ಬರೋಮ್ಮ. ಪಿನ್ನ ಇರೋರು ಕೊಡ್ರಪ್ಪ. ಓಹೋ ಎಷ್ಟು? 100. ಶೋಗು ಇಡ್ಬೋದಲ್ವಾ? ಆಗಲ್ಲ. ಏನಿದೆ ಟೈಮ್ ಇದು ಬೇಕು ಟೇಪ್ ನಾಯಿಗಳ ಕಿತ್ತಾಕೊಡ ಅನ್ಸೋದು. ಅವರೇ ಕೊಟ್ಟವ್ರಾ? ಎಲ್ಲ ನಾನ್ ಸೆಲೆಕ್ಷನ್ ಮಾಡಿದ್ದಿದ್ನ ತೋರಿಸಿ ನಮ್ಮ ಮಾದಪ್ಪನ. ಚೆನ್ನಾಗಿದೆ. ಅಪ್ಪ ನೋಡಿದ್ರೆ ಖುಷಿ ಆಗೋಯ್ತಾರೆ ಕಾರಲ್ಲಿ. ಅದನ್ನ ಅದೈತಲ್ಲ ರೀ, ಆ ಸ್ಕ್ರೀನ್ ಇದೆಯಲ್ಲ, ಇದಕ್ಕೆ ಎಷ್ಟು? 100 ರೂಪಾಯಿ. 105. ಏ ಉಲ್ಟಾ ಯಾಕ್ರಿ ಹಾಕದ್ರಿ? ದಾರ ಹೋಯ್ತಾ. ಎಷ್ಟು? 100 ರೂಪಾಯಿ. ಏನಿಲ್ಲ.
ಇಲ್ಲ ಪೂರಿ ತಗೊಂಡಿದ್ದವ್ರು ನಾನು ತಗೊಂಡೆ. ತಗೊಂಡೆ ಇದ್ನ ಎರಡು ಏನಕ್ಕೆ ಮಂಜು 150 ರೂಪಾಯಿದು ಇವಳಿಗೆ 100 ರೂಪಾಯಿ ಕೊಡಿ ಏರೋಪ್ಲೇನ್ ನಾವೇ ಮಾಡಿಕೊಂಡ್ರೆ. ಯಾವ್ದಪ್ಪ ತಗೊಂಡೆ ಗುರುವೇ? 5 ಅಂಗಡಿ ಸುತ್ತಲ್ಲ. ಅಯ್ಯೋ ನನ್ನ ಮಗನಿಗೆ ಜೇಸಿ ಎಷ್ಟು? 550. ಓ ನಿನ್ ಮಕ್ಕ. ಅಲ್ಲಿ ಚೈನ್ ಕೊಡಿ ಹೋಗಂಗೆ ತಗೊಂಡ್ರ ಫೈನಲಿ ಅಲ್ಲಿ ಇಲ್ಲಿ ಸುತ್ತಾಡ್ಬಿಟ್ಟು ಈ ಕಡೆಗೆ ಬೈಲೆ ಪೀಸ್ ಎಷ್ಟು ಹೇಳಿದವ? ಈ ಅಪ್ಪಂಗೆ ಕಲ್ಲಂಗಡಿ. ಪೀಸಾ ನೋಡಿ ಇಲ್ಲೊಂದು ಹೆಲಿಕಾಪ್ಟರ್ ಇಲ್ಲೊಂದು ಹೆಲಿಕಾಪ್ಟರ್ ಒಂದು ಸಾಕಾಗಿತ್ತು ಹೋಗ್ಬಿಟ್ಟು ಹೋಗಿ ಇನ್ನೊಂದು ತಂದವ್ರೆ ಎಲ್ಲಾರು ಒಂದೊಂದು. ನಾನು ತಗೊಂಡಿಲ್ಲ. ನೀನ್ ತಗೊಂಡಿಲ್ವಾ? ಹಂಗ ನಿನ್ನ ಬಿಟ್ಟು ನಾವೆಲ್ಲ 2 4 5 ಖುಷಿ ಇರ್ಕಮ್ಮ ಖಾರ ಆಗಮಶ ಬೀಜಗಳ ಮೇಲೆ ಕೊಡಿಸುವೆ ನಿನಗೆ ತಂದೋರೆ ದೇವರಾಣೆ ಸೇವೆ ಮಾಡದೇನೆ. ಇನ್ನೊಂದೈತೆ ಅಯ್ಯೋ ಬಸ್ಸು ನಿಧಾನಕ್ಕೆ ಹೋಗೋದಂತಮ್ಮ ಈ ಬಸ್ಗಳು. ಅಶ್ವಮೇಧ ಅವನು ನಿಧಾನ ಇಲ್ಲ. ಏ ಪ್ಲೀಸ್ ಈ ಲಿರಿಕ್ಸ್ ಚೆನ್ನಾಗಿದೆ ಸುಮ್ಮನೆ. ಇಲ್ಲ ಬಾ ಸುರು. ಬಿಡು, ನೀನು ವಿಡಿಯೋ ಮಾಡಕ್ ಬಿಡಲ್ಲ ಕಣಂತೆ ಅವರು. ತಲೆ ಕೆಡಿಸ್ಕೋಬೇಡ. ಲೇ ಒಂದು ಒಳ್ಳು ಬ್ರಹ್ಮ ರಮ್ಮ ಯಾ ಬ್ರಹ್ಮ ಹುಟ್ಟಿದಂತ ನಮಗೆಲ್ಲ ಸ್ವರ್ಗ ಎಲ್ಲ ದೇವರಿಗೆ ಇಲ್ಲಿ ಗುಡಿಯಂತೆ ಇಲ್ಲಿ ಹುಟ್ಟಿದಂತ ನಮಗೆಲ್ಲ ಸ್ವರ್ಗ ಮೇಲಂತೆ. ಬಿಲ್ಲಿ ನಮ್ಮ ಕೈಯಲ್ಲಿ ಸಿಹಿ ಕನಸುಗಳು ಬರಲಿ ಎಂದು ನಾನೇ ಆಡುವೆ. ಈ ಬಡವ ಕೊಟ್ಟ ಕೈಗೆ ಸುಮ್ಮನೆ ಮಾಡುವೆ. ಇದು ಮಾಡಿ ಚೆನ್ನಾಗಿ ಎಲ್ಲರೂ ಒಂದೇ ತರ ಚೆನ್ನಾಗಲ್ಲೇ ಇದು ಕೊಡ್ಸು ಹಂಗೆ. ಆಯ್ತಾ ಓಡ್ದ ಓಲೆಲ್ಲ ಎಲ್ಲಿ ಚೆನ್ನಾಗದು ಮಾಡೋದೇ ಎಲ್ಲ ಕೈಯೇ ಈ ಕನಸುಗಳು ನಾನೇ ಆಡುವೆ. ಈ ಬಡವ ಕೊಟ್ಟ ಕೈಯಲ್ಲಿ ನಾನು ನಗ್ಗಿಯಲ್ಲ ಅಂತಂದ್ರೆ ತಾನೇ ತಾಳ್ಬೆಟ್ಟು ಬಂದು ತಲುಪಿದ್ವಿ. ವಡೆ ಬಜ್ಜಿ ಬೋಂಡ ಅಂದ್ರೆ ನಾವು ಇರೋರ್ಗೆಲ್ಲ ಫೇವರು, ಅದಕ್ಕೋಸ್ಕರ ಬಜ್ಜಿ ಬೋಂಡ ತರಕ್ ಹೋಗ್ತಿದ್ದಾರೆ. ಸಣ್ಣಗಿರೋದಂತ ಮನೆ ದಾವಾಗ್ತಿತ್ತು. ಕಾಫಿ ಕುಡಿಯೋಣ ಇವಾಗ. ಏನು ಹಿಂಗೆ ನಮ್ಗೆ ಕಾಫಿ ಕೊಡು. ಸಿಗುತ್ತಾ? ಹಿಂಗೆ ಎತ್ಕೊಳ್ಳೋದಿಲ್ಲ. ಇವಾಗ ನೆಮ್ಮದಿ ಆಯ್ತು ಗುರು. ಹುಷಾರ್. ಅಕ್ಕ ಇನ್ ಬರಲ್ಲ ಹಂಗಾಗ್ಬಿಟ್ಟೈತೆ ಅವ್ರಿಗೆ. ನನಗೂ ಇಷ್ಟ ಗಾಜಿನ ಲೋಟದಲ್ಲಿ ಕುಡಿಯೋದು. ನನ್ನ ಕಾಫಿ ಲವರ್, ಅದಕ್ಕೆ 2 ಸತಿ ಕಾಫಿ. ಇನ್ನೊಂದು ಟೈಮ್ ಇನ್ನೊಂದು ರೌಂಡ್ ಹೊಡಿತಾ ಇದ್ದೀನಿ. ಸಾಂಗ್ ಯಾರು ಕನೆಕ್ಟ್ ಮಾಡ್ಕೊಂಡ್ರಪ್ಪ ನೋಡಿದ್ರೆ ಅಪ್ಪ ಕಾಫಿ ಎಲ್ಲ ಕುಡ್ದು ಇವಾಗ ಹೊರಟ್ವಿ. ಡೈರೆಕ್ಟ್ ಮನೆಗೆ ಹೋಗ್ಬೇಕು. ಇವಾಗ ಇನ್ನೆಲ್ಲೂ ನಿಲ್ಸೋ ಅವಶ್ಯಕತೆ ಇಲ್ಲ. ಕನೆಕ್ಟ್ ಮಾಡ್ಕೊಳ್ಳಿ. Beautiful, she is beautiful. Wonderful, she is wonderful.
ನಾವು ಅಲ್ಲಿಂದಲೂ ಹಂಗೆ ಆಡ್ಕೊಂಡ್ ಬಂದಿದ್ದು. ರೆಸ್ಪೆಕ್ಟ್ ಬೇಡವಾ? ಯಾರ್ಯಾರು ಗಾಡಿಗೆ ಹೋಯ್ತಾರ ಇದು ಸ್ವಲ್ಪ ಮಾಡು. ಆದ್ರೆ ಸಕ್ಕತ್ತಾಗಿತ್ತಪ್ಪ. ಇದು 7 ಜನ್ಮದ ಲವ್. ಯಾರು ಮರಿಗಳು ನಾವು ನಮ್ಮ ಅಕ್ಕ ದೊಡ್ಡದು ನಿನಗೆ ಬನ್ನಿ ಒಂಚೂರು ಇಳಿಯೋಣ ಅಂಗಡಿ ಹತ್ರ. ಅಪ್ಪ ಬರ್ತೀರಪ್ಪ. ಇದು 7 ಜನ್ಮದ ಲವ್. ಅಪ್ಪ ಅಂಗಡಿಗೆ ಬಂದ್ವಿ ಕೊನೆಗೂ. ಅಪ್ಪ ಇದೆ ನೋಡಿ ನಮ್ಮ ಅಂಗಡಿ. ಬಂದೆ ಯಾನ್ ಬೇಕಮ್ಮ ಹಾ ಏನ್ ಬೇಕಮ್ಮ ನೀವೇ ಬೇಕು ಬನ್ನಿ. ಯಪ್ಪ ಗಂಟೆ ಏನನ್ನಕ್ಕಿಲ್ಲ ಅವರು. ಏನು ಕೆಳಗಡೆ ಕೂತಿದ್ದವರು ಹಿಂಗ್ ನೋಡ್ತಾರೆ ಫುಲ್ ಸ್ಲೋ ಮೋಷನ್ ಅಲ್ಲಿ. ನೀವೇನೆ ನಮ್ಮ ಯಜಮಾನ್ರು ಟೀ ಇಡಕ್ಕೆ ರೆಡಿ ಆಯ್ತಾ ಇದ್ದಾರೆ. ಇದೆ ನೋಡಿ ನಮ್ಮ ಟೀ ಸ್ಟಾಲ್. ಇದೆ ನೋಡಿ ನಮ್ಮ ಟೀ ಸ್ಟಾಲ್. ಇದೆ ನಮ್ಮ ಅಂಗಡಿ. ನಮ್ಮ ಯಜಮಾನ್ರು ಯಾವ ಗೌರ್ಮೆಂಟ್ ಜಾಬ್ ಅಲ್ಲ. ಯಾರ ಕಾಮೆಂಟ್ ಮಾಡಿದ್ರು ಕಣಮ್ಮ, ಅದಕ್ಕೆ ಕೇಳ್ತಾ ಇದ್ದೀನಿ. ಗೌರ್ಮೆಂಟ್ ಜಾಬ್ ಇರಬೇಕು ಅಂತ ಅದಕ್ಕೆ. ಝೂಮ್ ಮಾಡಿ ಎಲ್ರು ಆದ್ರೂ ಮಾತ್ರ ರಾಜೇಗೌಡರು ಮಕ್ಕಳು ಅಳಿ ಅಂದ್ರೆ ಹಾಕಿರೋದಕ್ಕೆ ಮಕ್ಕಳಂಗ ಆಡಿರೋದು. ಓ ಪಾಪ ಬಸ್ರಾಗಿರೋದಕ್ಕೆ ಸುಮ್ಮನೆ ಕೂತ್ಕೊಂಡ್ರೆ ಮುಗೀತು ಕತೆ. ಅವ್ರು ಡ್ಯಾನ್ಸ್ ಆಡೋರು ಇಲ್ವಾ ಗೊತ್ತಿಲ್ಲ. ಮಗ ಒಳಗಡೆ ಡ್ಯಾನ್ಸ್ ಆಡೈತೆ ಕಣಮ್ಮ. ಇಲ್ಲ ಆಮ್ಲೆಟ್ ಗಮ್ಮಂತೈತೆ ರೀ ಅಣ್ಣ. ನಾನು ನೋಡ್ಲೇ ಇಲ್ಲ, ಸಾರಿ ನಿಮ್ನ. ಲೇ ಲೇ ಓಯ್ ಕರಿಯೋಳ್ನ. ನಿಮ್ಮ ಅಣ್ಣ ಕಾಫಿ ಲೋಟಕ್ಕೆ ಹಾಕೋದ್ ಮಾಡ್ಕೊಳಲ್ವಾ ವಿಡಿಯೋ? ನಾನು ಬ್ಲಾಗ್ ಮಾಡ್ತಿದ್ದೀನಿ, ಮುಚ್ಕೊಂಡು ಹೇಳಿ. ಇಲ್ಲಿಗೆ ಬರೇ. ನಮ್ಮ ಬ್ರದರ್ ಕಾಫಿ ಇಡ್ತಾ ಇದ್ದಾರೆ. ಟ್ರಿಪ್ ಮುಗಿಸ್ಕೊಂಡು ನನ್ನ ಗಂಡಂಗೆ ಹೇಳ್ತೀಯ ನೀನು? ನಾನು ಈ ಅಂಗಡಿ ಕುಡ್ದಿರೋದು ಅವ್ರು ಮಾಡಿರೋ ಟೀ ಒಂದೇನೆ, ಯಾರು ಕಾಫಿ ಹೆಂಗೆ ಎಲ್ಗೋದ್ರು ರೀ? ಸಾಸ್ ಅಲ್ವಾ? ರೀ ಸಾಸ್ ಅಲ್ವಾ? ಹಂಗೆ ಹಾಕದೆ ಜೈ ಅಂತ. ಥ್ಯಾಂಕ್ ಯು ಯಜಮಾನ್ರೇ. ನನ್ನ ಗಂಡ ಮಾಡಿದ ಕಾಫಿ ಅಂದರೆ ಸುಮ್ಮನೆ ಸಖತ್ತಾಗಿರುತ್ತೆ ಗೈಸ್.
ನನ್ನ ಗಂಡನ ಕಾಫಿಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ ನನ್ನ ಮದುವೆ ಆದ್ಮೇಲೆ ಫಸ್ಟ್. ಏ ರೀ ನಾನು ಹಿಂದೆ ಇದ್ದೀನಿ. ಮನೆಗೆ ಬಂದಿರ್ತೀನಿ ಆದಷ್ಟು ಬೇಗ ಹೋಗ್ತಾ ಇದ್ದೀನಿ ಅಂತ ಮಾಡ್ಕೊ. ಸ್ಟ್ರಾ ಇಸ್ಕೊಂಡು ಅದಕ್ಕೆ ಟೈಮ್ ಆಗಿರೋದು ಗೊತ್ತಿಲ್ಲ ನಮ್ಗೆ. ಅದು ಮಾವ ಫೋನ್ ಬಂದಾಗ ಗೊತ್ತಾಗಿದೆ ನಮ್ಗೆ ಟೈಮ್ ಆಗೋದು. ಬಾಯ್ ರೀ. ಏನು ಬೇಕು ಮನೆಗೆ? ಏನು ಪಾದೆ ಬರೀ ನಮ್ಮ ಅಡುಗೆ ಮನೆಗೆ ಬೇಕು. ರಸಗುಲ್ಲ ಬೇಡ, ಅದು ಲಾಡು ಬೇಕು. ಸೋಮಪ್ಪ ಚೆನ್ನಾಗಿದೆ ಕಣೆ. ಇದೇನು ಬೈತಾರವರು ಇದು ಪಿಂಕೆ ಸೊಪ್ಪು ಏನದು? ಬೇಡ, ಚೆನ್ನಾಗಿದೆ, ಸಕ್ಕತ್ತಾಗಿದೆ ಸೋಂಪು ಪುಡಿ. ಚೆನ್ನಾಗಾ? ಬಾಯ್ ಬ್ರದರ್, ಬರ್ತಾ ಇದೀವಿ ಇರ್ರೋ. ನಾವು ಕುಡ್ದಿರೋ ಪೋಸ್ಟ್ಗೆ ಬಾಯ್ ರೀ ರೀ ರೀ. ಇವ್ರನ್ನ ಇಲ್ಲೇ ಬಿಸಾಕ್ಬಿಟ್ಟು ನಾವು ಮನೆಗೆ ಹೋಗೋಣ. ನಮ್ಮ ಅಮ್ಮವ್ರನ್ನ ಎತ್ತಾಕೊಂಡು. ಅಯ್ಯೋ ಇದ್ಯಾಕಪ್ಪ ಜಾಗ ಇಲ್ಲ ಮಧ್ಯಾಹ್ನ. ಯಾರಿಗೆ ಲೇ ಅದು ಇಳ್ಸು ಕೆಳಗಡೆ. ಅಮ್ಮ ಕೂತ್ಕೊಳ್ಳೋದು ಇಲ್ಲಿ. ಬನ್ನಿ ಮೇಡಮ್, ನಿಮ್ಮ ಕುರ್ಚಿಯನ್ನು ಸ್ವೀಕರಿಸಿ. ಬಾಯ್ ಬಾಯ್. ಮೈದಾಕಮ್ಮ ಇಲ್ಲಿ ಸಮೇತ. ಬಾಯ್ ಬಾಯ್ ಬಾಯ್. ಏ ವಯ್ಯ ನೋಡ್ತಾನೆ ಇಲ್ಲ. ಮನೆಗೆ ಬಂದ್ವಿ ಕಣಪ್ಪ ಗುರು. ಓ ನಮ್ಮ ಅಜ್ಜಿ ನಾವು ಹೋಗ್ಬೇಕಾದ್ರೆ ಎಲ್ಲಿ ಕೂತಿದಾರೋ ಅಲ್ಲೇ ಕೂತವ್ರೆ. ಹೋಗ್ಬೇಕಾದ್ರೆ ಎಲ್ಲಿದ್ದೋ ಅಲ್ಲೇ ಇದಾರೆ. ತಲೆ ಎತ್ತುತ್ತಾ ಬೇಗ ಅಯ್ಯೋ 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 ಸುಬ್ರಾಯನ್ ಸುಬ್ಬ ನೀನು. ಅಜ್ಜಿನೇ ಮಾತಾಡ್ಸಿ. ಅಜ್ಜಿ ಅಯ್ಯೋ ಅಲ್ಲಿ ಕೇಳಿಸ್ಕೊಬಿಟ್ರು ಅಲ್ಲೇ. ಏ ಇರೋ ಸ್ಲಿಪ್ಪರ್ ನಿಮ್ಮ ಪಪ್ಪ ಅಲ್ಲಿ ದುಡ್ಡು ಜಾಸ್ತಿ ಆಗೋದು ನೋಯಿಸ್ಬೇಕು. ಅಯ್ಯಪ್ಪ ಹಿಡಿಯೋಕ್ಕೆ ಆಯ್ತಲ್ಲ. ಹಾ ಬೇಡ ಬಿಡಿ ಅಜ್ಜಿ. ಚಿನ್ನಿ ಲೇ 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 ಅಕ್ಕ ಅಕ್ಕ ನಾನೇ ನಿಮ್ಮ ಮಮ್ಮಿ. ಅಯ್ಯೋ ವಾ ಏಕೆ ಹೋಗಿದ್ದೀರಿ? ನೀ ಬರ್ಬೇಡಿ ಅಲ್ಲೇ ನಿಂತ್ಕೊಳ್ಳಿ. ಏನೋ ಚಿನಿ ಅಲ್ಲಿ ಏನೋ ಕೇಳ್ತಾ, ಅದೇ ಅತ್ತೆ ಏನೋ ಕೇಳ್ತಾ. ಅನ್ವಿ ಅಕ್ಕ ಮೀನಕ್ಕ ಬಂದು ಮೀನಕ್ಕ ಬಂದು. ಬರ್ತೀರವ ಅಂಟುಷದು ಚಿನಿ ಸೋಲೆ
ಹೋಗಿದಾ? ಏನ್ ಕೊಟ್ರು? ದೋಸೆ ಕೊಟ್ರಾ? ದೋಸೆ ಜೊತೆ ಚಟ್ನಿ. ಕಾರ್ ನೋಡ್ಕೊಂಡ್ಬರುತ್ತೆ ಬ್ಯಾಗ್ ಒಳಗಡೆ ಇಲ್ಲ ಚಿನ್ನಿ ಪಾಪುಗೆ ಏನು ತರ್ಲೇ ಇಲ್ಲ ನಾವು. ನಿಮ್ಗೆ ಏನು ತರ್ಲೇ ಇಲ್ವಲ್ಲ ಚಿನ್ನಿ? ಇಲ್ಲೋಡು ವಾ, ಏನು ಎಕ್ಸ್ಪ್ರೆಷನ್ ಕೊಡ್ದಂಗೆ ಹೋಯ್ತಾಳೆ. ಊದಾಕ್ಬಿಡ್ತೀನಿ ಅದು ಇಲ್ಲಿ ನೈಟ್ ಹೊತ್ತು ಮಾತಾಡುತ್ತದು ನೈಟ್ ಹೊತ್ತು ರಾತ್ರಿ ಇಲ್ಲಿ 3 ದಿನ ನಿಮ್ ಜೀತ ಮಾಡೋದಾಗದ. ಅಯ್ಯೋ ಪಾಪ ಹೊಸಿಯಾ ವರ್ಷಿಯಾ? ಬಾಯ್ ಬಾಯ್ ಎಲ್ರಿಗೂ ಬಾಯ್ 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 ಬಾಯ್. ಬಾಲಿ ಬಟ್ಟೆ ಬಟ್ಟೆ ಅವ ಹೋಗಿ ಬರ್ತೀನಿ. ಏನ್ ಮಾಡಿದಳು? ಬಳಪ ಏನೋ ಗೀಚಿರ್ಬೇಕು, ಅಂತ ನೀರೊಳಗಡೆಗೆ ಚಾಕ್ ಪೀಸ್ ಗೀಚಿರ್ಬೇಕು. ಬಾಯ್ ಕಣೆ. ಬಾಯ್ ಬಾಯ್. ಅಯ್ಯೋ ಏನೇ ಇದು? ದೇವದ ಬಟ್ಟೆ. ಏನು ನಿಂಗೆ ಓದೋದು ತೇವ ಮಾಡಬೇಕು. ಅಲ್ಲಿ ಕಾರ್ ಇಲ್ವ ಗೀತು ಚಾಕಂತ ಕೆಂಪು ಏನು ಇದಾ? ಇದು ರೆಸ್ಟೋರೆಂಟ್ ಅಲ್ಲಿ ಅಡಿಗಿರೋದು. ಇಲ್ಲ ಇಲ್ಲ ಇಲ್ಲ, ಡಾಬಾ ಡಾಬಾ. ಮುತ್ತ ಬೇಗ ಮುತ್ತ ನಾನು ಕೊಡು. ಬಾಯ್ ಬಂಗಾರೆ. ಏನು ಎತ್ಕಂತು ಡಿಕ್ಕಿಗೆ ಹಾಕಿದ್ದೆ. ಬಾಯ್ ಬಂಗಾರೆ. ಲೇ ಹೋದ ತಕ್ಷಣ ಬಟ್ಟೆಗಳು ಎತ್ತಿಡು. ಬಾಯ್ ಬಾಯ್. ಅದೇ ಸುನೋ ಕಳಿಸ್ಬಿಟ್ಟು ಬಾಯ್ 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 ಫೋನ್ ಮಾಡುವ. ಬಾಯ್ 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 ಬಾಯ್. ಇವಾಗ ಇವರು ಹೊರಟ್ರು. ಏನು? ಅದೇ ಮಾದಪ್ಪಂದು. ಹಾ ಹಾ. ಏ ಪ್ರಸಾದ ಎತ್ಕೊಂಡ್ರಾ? ಹಾ? ನನ್ಗೆ ಮಾಡಿಲ್ಲ. ನಮ್ಮ ಮಾವ ಹೆಂಗೋ ಹೇಳಿದ್ರು, ಮೋಸ ಮಾಡ್ಬಿಟ್ರು ನನ್ಗೆ ಇವರು. ನಮ್ಮ ಮಾವ ಕಳ್ಸಿಸ್ಕೋ ಇಸ್ಕೋ ಅಂತ ಹೇಳಿದ್ರು. ಕೊಟ್ಟಿದ್ದ ಮಾತು ಹೇಳಿದ್ರೆ ತಪ್ಪು ನಂದಾಯ್ತಿತ್ತು. ಹೇಳ್ತೀನಿ ಹಂಗಾದ್ರೆ. ಅಪ್ಪ ಇವ್ರು ಹೇಳಿದ್ರು, ನಾನು ನಿಮ್ಮ ಮಾವ ನಂಗೆ ಏನು ಕೊಟ್ಟಿಲ್ಲ ಅಂತ ಹೇಳ್ತೀನಿ. ಹೇಳೋ ಹೋಗಿ ಹಂಗೆ ನೋಡಿ ಹೇಳಿದ್ದೆ ಮಾಡ್ತಾರೆ. ಹೇಳಿದ್ದ ಪ್ರಸಾದ ಎಲ್ಲ ಎತ್ಕೊಂಡ್ರ? ಅಯ್ಯೋ ನೆನ್ನೆ ತಿನ್ನಕ್ಕೆ ಅಂತ ದ್ರಾಕ್ಷಿ ಕಿತ್ತಳೆ ಎಲ್ಲ ತಗೊಂಡು ತಗೋಗಿ. ನೀವು ತಾನೇ ಪ್ರೆಗ್ನೆಂಟು, ನಾನಾ ತಿನ್ನಕ್ಕೆ? ಫುಲ್ ಹುಳಿ ಕಪ್ ದ್ರಾಕ್ಷಿ. ಅಯ್ಯೋ ಅಲ್ಲಿ ಮೇಲ್ಗಡೆ ಇಟ್ಟಿದ್ರಾ? ಟ್ರಯಲ್ಗೆ ಅಂತ ತಿಂದವ್ರೆ. ಅದು ಸಿಹಿ ದ್ರಾಕ್ಷಿನ ಮೇಲ್ಗಡೆ ಟ್ರಯಲ್ಗೆ ಇಟ್ಟವ್ರೆ. ಇನ್ನೆಲ್ಲ ಹುಳಿ ದ್ರಾಕ್ಷಿನೇ ಕೊಟ್ಟಿರೋದವ್ರು. ಅದೇನೋ ಮೇಲ್ಗಡೆ ಟ್ರಯಲ್ಗೆ ಅಂತ ಇಟ್ಟಿದ್ರ ಚೆನ್ನಾಗೈತಂತಲ್ಲ. ಜಾಸ್ತಿ ತಗೊಳ್ಳಿ ಬಾವ ಅಂತಂದ. ಬ್ಲ್ಯಾಕ್ ನಾನು ಬೇಡ ಸಮಸಮಿಗೆ ತಗೊಂಡೆ. ಹಂಗೂ ರಾತ್ರಿಗೆ ಲೈಟ್ ಮಾತಾಡ್ತಿದ್ದು ನಿನ್ಗೆ ಮಾತ್ರ ಪಾಪು ಇಲ್ಲ. ಪಾಪು
ಹೇಳೋದು ಕಂಪ್ಲೇಂಟಾ ಕಂಪ್ಲೇಂಟ್ ಹೇಳಿಕೆ ಕೈಲಿ ಇಟ್ಕೊಬಪ್ಪ ಇಲ್ಲಿಂದ ಇಟ್ಕೊಳಕೇನು ಕೈಲಿ ಇಲ್ಲಿಂದ ಇಟ್ಕೊಳಕೇನು ಬಾಯ್ ಹಿಂಗೆ ಎತ್ತರ ಅದಲ್ಲ ಏನೋ ಒಂದ್ಸಲ ಬಾಯ್. ಅದೇ ಸೀಟ್ ಆಗ್ಲಾದ ಏನೋ ಒಂದ್ಸಲ ಒಂದು ಹಿಂಗಿರ್ಬೇಕು ಹಿಂಗೆ ಇವರು ಹೊರಟ್ರು ಇವಾಗ. ಈಗ ವಿಡಿಯೋ ಎಂಡ್ ಮಾಡೋ ಟೈಮ್. ಫುಲ್ ಇಲ್ಲ ಆಗ್ಬಿಟ್ಟಿದೆ. ಸೊ ನೋಡಿದ್ರಲ್ವ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿರೋರು. ಹಾಗೆ ನೆಕ್ಸ್ಟ್ ವ್ಲಾಗ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಷ್ಟು ಎಂಜಾಯ್ ಮಾಡಿ ನಿಮ್ಗೆ ಎಷ್ಟು ಖುಷಿ ಆಯಿತು ಅಂತ ಕಮೆಂಟ್ ಹಾಕಿ ಯಾವ ಥರ ಇತ್ತು ನನ್ನ ವಿಡಿಯೋ ಅಂತ. ಸೊ ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.